ದೆಹಲಿಯ ಕರ್ನಾಟಕ ಭವನದಲ್ಲಿ ಸಿದ್ದರಾಮಯ್ಯ ಬ್ರೇಕ್ಫಾಸ್ಟ್ ಮಾಡಿದ್ದಾರೆ. ಕಾಂಗ್ರೆಸ್ ನಾಯಕರೊಂದಿಗೆ ಸಿದ್ದರಾಮಯ್ಯ ಉಪಹಾರ ಸೇವಿಸಿದ್ದು ಸಚಿವ ರಾಮಲಿಂಗಾರೆಡ್ಡಿ, ಆರ್ ಬಿ ತಿಮ್ಮಾಪುರ ಕೂಡ ಅವರ ಜೊತೆ ಇದ್ದಾರೆ. ಎಂಎಲ್ಸಿ ರಾಜೇಂದ್ರ, ಎಫ್ಆರ್ ಸೀತಾರಾಮ್ ಕೂಡ ಭಾಗಿಯಾಗಿದ್ದಾರೆ. ಸಂಪುಟ ವಿಸ್ತರಣೆಯ ಸರ್ಕಸ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ದೆಹಲಿಗೆ ಬಂದಿದ್ದಾರೆ ಸಿದ್ದರಾಮಯ್ಯ. ಇವತ್ತು ರಾತ್ರಿ ಹೈಕಮಾಂಡ್ ನಾಯಕರ ಜೊತೆ ಮೀಟಿಂಗ್ ಇದೆ. ಅದು ಫೈನಲ್ ಆಗಿ ಈ ವಾರದೊಳಗಡೆ ಸಂಪುಟ ವಿಸ್ತರಣೆಯಾಗುತ್ತೆ ಎನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಚರ್ಚೆಗಾಗಿ ಹೈಕಮಾಂಡ್ ನಾಯಕರೊಂದಿನ ಮಾತುಕತೆಗೆ ಅಂತ ಸಿದ್ದರಾಮಯ್ಯ ಬಂದಿದ್ದಾರೆ. 2-3 ಪಟ್ಟಿಗಳಿವೆ. ಒಂದು ಸಿದ್ದರಾಮಯ್ಯ ಅವರ ಪಟ್ಟಿ, ಮತ್ತೊಂದು ಸಿಎಂ ಪಟ್ಟಿ, ಜೊತೆಗೆ ಹೈಕಮಾಂಡ್ನ ಪಟ್ಟಿ. ಪ್ರತಿನಿಧಿ ಹರೀಶ್ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ. ಹರೀಶ್, ಈ ಸಂಪುಟ ಸರ್ಕಸ್ ಅನ್ನೋದು ಈ ವಾರದಲ್ಲಿ ಒಂದು ಫೈನಲ್ ಆಗತ್ತಾ? ಈಗ ಸಿದ್ದರಾಮಯ್ಯ ಕೂಡ ದೆಹಲಿಯಲ್ಲಿದ್ದಾರೆ, ಅವರ ಆಪ್ತರೆಲ್ಲರೂ ಕೂಡ ಅವರ ಜೊತೆಗೆ ಉಪಹಾರ ಸೇವಿಸ್ತಾ ಇರುವಂಥ ಫೋಟೋಗಳನ್ನು ಕೂಡ ಗಮನಿಸ್ತಾ ಇದ್ದೀವಿ. ಇವತ್ತಿನ ಮೀಟಿಂಗ್ ಫಲಪ್ರದ ಆದರೆ ಒಂದು ಸ್ಪಷ್ಟ ಚಿತ್ರಣ ಸಿಗಬಹುದಾ ಅಂತ? ಹೌದು ಪ್ರತಿಮಾ, ಅಂತದೊಂದು ನಿರೀಕ್ಷೆ ರಾಜ್ಯ ನಾಯಕರಿಗೆ ಇರುವಂತಹದ್ದು. ಈಗಾಗಲೇ 2 ಸುತ್ತಿನ ಮಾತುಕತೆಗಳಿಗೆ ಅಂತ ದೆಹಲಿಗೆ ಹೋದಂತ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರು ಬೇರೆ ಕೆಲಸಗಳಲ್ಲಿ ಬ್ಯುಸಿ ಇದ್ರು. ರಾಜ್ಯ ನಾಯಕರ ಜೊತೆಗೆ ಸಂಪುಟ ವಿಸ್ತರಣೆ ಕುರಿತಂತೆ ಮಾತನಾಡಲಿಕ್ಕೆ ಸಾಧ್ಯ ಆಗಿರ್ಲಿಲ್ಲ. ಅದೇ ಇವತ್ತು ನಿರೀಕ್ಷೆ ಇಟ್ಕೊಂಡು ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ಬೋದು ಅನ್ನುವಂತ ನಿಟ್ಟಿನಲ್ಲಿ ದೆಹಲಿಗೆ ರಾಜ್ಯ ನಾಯಕರು ತೆರಳಿದ್ದಾರೆ. ಇವತ್ತು ರಾತ್ರಿ ವೇಳೆಗೆ ಹೈಕಮಾಂಡ್ ನಾಯಕರು ರಾಜ್ಯ ನಾಯಕರ ಜೊತೆಗೆ ಮಾತುಕತೆ ನಡೆಸುವಂತಹ ಸಾಧ್ಯತೆ ಇದೆ. ಇದ್ರ ಮಧ್ಯದಲ್ಲಿ ಇವತ್ತು ಸಿದ್ದರಾಮಯ್ಯ ಅವರು ಕೂಡ ಕರ್ನಾಟಕಕ್ಕೆ ವಾಪಸ್ ಬಂದು ಮತ್ತೆ ಸಂಜೆ ವಾಪಸ್ ಹೋಗ್ತಾ ಇರುವಂತಹದ್ದು. ದೆಹಲಿಯಲ್ಲಿ ಇದ್ರು ಕೂಡ ಮೈಸೂರಿಗೆ ಅವರು ತುರ್ತಾಗಿ ಬಂದು ಇವತ್ತೊಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮತ್ತೆ ವಾಪಸ್ ದೆಹಲಿಗೆ ತೆರಳುತ್ತಾರೆ. ಇವತ್ತು ರಾತ್ರಿ ಬಹುತೇಕ ಹೈಕಮಾಂಡ್ ನಾಯಕರ ಜೊತೆ ಮೀಟಿಂಗ್ ಆಗುವಂತಹ ಸಾಧ್ಯತೆ ಇದೆ. ಇಲ್ಲಿ ಬಹುತೇಕ ಬಹು ಮುಖ್ಯವಾಗಿ ಏನು ಹೈಕಮಾಂಡ್ ನಾಯಕರ ಜೊತೆ ಇವತ್ತು ಮೀಟಿಂಗ್ ಇದೆ ಅಂತ ಗೊತ್ತಾಗ್ತಿದ್ದ ಹಾಗೆ ಸಚಿವಾಕಾಂಕ್ಷಿಗಳು ಕೂಡ ದೆಹಲಿಗೆ ತೆರಳಿರುವಂತಹದ್ದು. ಇವತ್ತು ಬೆಳಿಗ್ಗೆ ಸಿದ್ದರಾಮಯ್ಯ ಅವರು ಕರ್ನಾಟಕ ಭವನದಲ್ಲಿ ಬ್ರೇಕ್ಫಾಸ್ಟ್ ಮಾಡುವಂತ ಸಂದರ್ಭದಲ್ಲಿ ಅನೇಕ ನಾಯಕರುಗಳು ಸಿದ್ದರಾಮಯ್ಯ ಅವರ ಜೊತೆಗೆ ಬ್ರೇಕ್ಫಾಸ್ಟ್ ಅನ್ನ ಮಾಡಿರುವಂತಹದ್ದು. ಕೆಲವೊಂದಿಷ್ಟು ಸಚಿವಾಕಾಂಕ್ಷಿಗಳಿದ್ದಾರೆ, ಕೆಲವೊಂದಿಷ್ಟು ಮಂದಿಗೆ ಈಗಾಗಲೇ ಸಚಿವರಾಗಿದ್ದವರೊಂದಿಗೆ ಖಾತೆಗಳಲ್ಲಿ ಅಸಮಾಧಾನ ಇರುವಂತಹದ್ದು, ಖಾತೆ ಬದಲಾವಣೆಗೂ ಕೂಡ ಪಟ್ಟನ್ನ ಹಿಡಿದಿರುವಂತಹದ್ದು. ಇವತ್ತಿನ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಎಂಎಲ್ಸಿ ರಾಜೇಂದ್ರ ಅವರು ಸೇರಿದಂತೆ ಸಚಿವರಾದ ರಾಮಲಿಂಗಾರೆಡ್ಡಿ, ಆರ್ ಬಿ ತಿಮ್ಮಾಪುರ ಅವರು ಮತ್ತೆ ಎಂಎಲ್ಸಿ ಸೀತಾರಾಮ್ ಅವರು ಕೂಡ ಇವತ್ತು ಭಾಗಿಯಾಗಿದ್ರು. ಸಿದ್ದರಾಮಯ್ಯ ಅವರ ಮುಂದೆ ತಮ್ಮದೇ ಆದಂತಹ ಒಂದು ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಒಂದ್ ಕಡೆ ಪ್ರಾದೇಶಿಕವಾರಾಗಿರ್ಬೋದು, ಜಾತಿವಾರವಾಗಿರ್ಬೋದು, ತಮಗೆ ಸಚಿವ ಸ್ಥಾನ ಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಆಕಾಂಕ್ಷಿಗಳು ಸಿದ್ದರಾಮಯ್ಯ ಅವರಿಗೆ ಮನವಿಯನ್ನ ಮಾಡ್ಕೊಂಡಿರುವಂತಹದ್ದು. ಇವತ್ತು ಸಂಜೆ ಬಹುತೇಕ ರಾತ್ರಿ ವೇಳೆಗೆ ಮೀಟಿಂಗ್ ಆಗುವಂತಹ ಸಾಧ್ಯತೆ ಇದೆ. ನಾಳೆ ಒಳಗೆ ಒಂದು ಅಂತಿಮ ಸ್ಪಷ್ಟ ನಿರ್ಧಾರ ಹೈಕಮಾಂಡ್ ನಾಯಕರನ್ನ ಹೊರಬೀಳುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಈಗಾಗಲೇ 2 ಬಾರಿ ಮೀಟಿಂಗ್ ಆಗಿದೆ, ಆದ್ರೂ ಕೂಡ ಯಾವುದೇ ರೀತಿಯಂತ ಸ್ಪಷ್ಟ ನಿರ್ಧಾರ ಸಂಪುಟ ವಿತರಣೆ ಬಗ್ಗೆ ಹೈಕಮಾಂಡ್ ನಿಂದ ಯಾವುದೇ ನಿರ್ಧಾರ ಹೊರಬಿದ್ದಿರಲಿಲ್ಲ. ಹೀಗಾಗಿ ಇವತ್ತಿನ ಸಭೆ ಮೇಲೆ ಎಲ್ಲ ಸಚಿವಾಕಾಂಕ್ಷಿಗಳು ಒಂದು ಚಿತ್ತ ನೆಟ್ಟಿರುವಂತಹದ್ದು ಮತ್ತೆ ಪಾಸಿಟಿವ್ ಆಗಿ ಈ ಒಂದು ಸಭೆಯನ್ನ ನೋಡ್ತಾ ಇದ್ದಾರೆ. ಪ್ರತಿಮಾ, ಥ್ಯಾಂಕ್ ಯು ಹರೀಶ್.